ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಶುಭೋದಯದಲ್ಲಿ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿ ಕಳೆದ ರಾತ್ರಿಯೆಲ್ಲ ನಮಗೆ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ತನ್ನ ಬೋಧನೆಯ ಮೂಲಕ ನಮ್ಮನ್ನು ಬೋಧಿಸುತ್ತಾ ಈ ಒಂದು ನೂತನ ದಿನವನ್ನು ಕಾಣಲಿಕ್ಕೆ ದೇವರು ಕೃಪೆ ಕೊಟ್ಟಿರುವಾಗ ದೇವಾದಿ ದೇವರಿಗೆ ನಾನು ಮಹಿಮೆನ ಸಲ್ಲಿಸ್ತಾ ಇದ್ದೇನೆ. ಆತನು ದಿನ ದಿನ ಒದಗಿಸಿ ಕೊಡೋದ್ರಲ್ಲಿ ಒಂದು ಉದ್ದೇಶ ಉಂಟು. ಆ ಉದ್ದೇಶವನ್ನು ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಸಿ ಪಡಿಸ್ತಾ ಇದ್ದಾರೆ ಪ್ರಿಯರೇ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 19ನೇ ವಚನ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ಆಮೆನ್. ದೇವರಿಗೆ ಸ್ತೋತ್ರ. ಈ ನೂತನ ವರ್ಷದಲ್ಲಿ ಈ 4ನೇ ತಿಂಗಳಿನಲ್ಲಿ ದೇವರು ನಮ್ಮನ್ನು ಬಲವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ 3 ತಿಂಗಳು ಕಾದು ಕಾಪಾಡಿ 4ನೇ ತಿಂಗಳು ಈ 2 ವಾರಗಳು ಕಳೆದೇ ಹೋಯಿತು, ಹೌದಲ್ವಾ? ಎಷ್ಟು ವೇಗವಾಗಿ ದಿನಗಳು ಕಳೀತಾ ಇದೆ. ನಾವು ಅನೇಕ ಸಂದರ್ಭ ಅಂದ್ಕೊಳ್ತೇವೆ ಎಷ್ಟು ಬೇಗ 4ನೇ ತಿಂಗಳು ಬಂದು ಬಿಡ್ತಾ ಎಂಬುದಾಗಿ. ಹೌದಾ? ನೀವು ಕೂಡ ಹಾಗೆ ಆಲೋಚನೆ ಮಾಡ್ತಿದ್ದೀರಾ? ಖಂಡಿತವಾಗಿಯೂ ಪ್ರಿಯರೇ. ಆದರೆ ದೇವರು ಹೇಳ್ತಾ ಇದ್ದಾರೆ, ಈ ನೂತನ ಒಂದು ವರ್ಷದಲ್ಲಿ ನೀವು ಯಾವುದಕ್ಕಾಗಿ ಎದುರು ನೋಡ್ತೀರಾ, ಇನ್ನೂ ಆ ಕಾರ್ಯ ನಡೀಲಿಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಯಾವುದಕ್ಕಾಗಿ ಎದುರು ನೋಡ್ತಾ ಇದ್ದೀರೋ, ಯಾವುದಕ್ಕಾಗಿ ಆಲೋಚನೆ ಮಾಡ್ತಾ ಇದ್ದೀರೋ, ಆದರೆ ದೇವರು ಹೇಳ್ತಾ ಇದ್ದಾರೆ, ಇದುವರೆಗೂ ಮಾಡಿದ ಒಂದು ಅದ್ಭುತವಾದಂಥ ಕಾರ್ಯ, ಇಲ್ಲಿವರೆಗೂ ನಡೆದ ಒಂದು ನೂತನವಾದ ಕಾರ್ಯ, ಈಗೋ ನಾನು ನಿನ್ನ ಜೀವನದಲ್ಲಿ ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ. ಆಮೇನ್. ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿದ್ದೀರೋ, ಯಾರ್ಯಾರು ಯಾವುದಕ್ಕಾಗಿ ಎದುರು ನೋಡ್ತಾ ಇದ್ದೀರೋ, ಯಾರ್ಯಾರು ಯಾವ ವಿಚಾರವಾಗಿ ಕಣ್ಣೀರು ಹಾಕಿ ಮೊರೆ ಇಡ್ತಾ ಇದ್ದೀರೋ, ದೇವರು ಮಾತನಾಡ್ತಾ ಇದ್ದಾರೆ. ಒಂದು ಉದ್ಯೋಗದ ವಿಚಾರವಾಗಿಯಾ, ಒಂದು ರಕ್ಷಣೆಯ ವಿಚಾರವಾಗಿಯಾ, ಕುಟುಂಬದ ಸಮಾಧಾನದ ವಿಚಾರವಾಗಿಯಾ, ಕುಟುಂಬ ಕಟ್ಟಲ್ಪಡುವಂಥ ವಿಚಾರವಾಗಿಯಾ, ಕೋರ್ಟ್ ಕೇಸ್ಗಳ ವಿಚಾರವಾಗಿಯಾ, ವಿವಾಹದ ವಿಚಾರವಾಗಿಯಾ, ಯಾವ ವಿಚಾರವೇ ಆಗಿರ್ಬೋದು, ನೀವು ಊಹಿಸಲಾರ್ದಂಥ ಒಂದು ಮೇಲಾದ ಕಾರ್ಯ ದೇವರು ನಮ್ಮೆಲ್ಲರ ಜೀವನದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದುವರೆಗೂ ನೀನು ಆಲೋಚನೆ ಮಾಡಿರ್ಬೋದು, ಇದುವರೆಗೂ ನೀನು ದುಃಖಿಸಿರ್ಬೋದು, ಇದುವರೆಗೂ ಮೊರೆ ಇಟ್ಟಿರ್ಬೋದು. ದೇವರು ನಿನ್ನ ಮೊರೆಯನ್ನು ಕೇಳಿದ್ದಾರೆ. ಅದಕ್ಕಾಗಿ ದೇವರು ಮುಂಜಾನೆಯ ಉತ್ತರವಾಗಿ ಹೇಳ್ತಾ ಇದ್ದಾರೆ, ಈಗೋ ಹೊಸ ಕಾರ್ಯವನ್ನು ಮಾಡ್ತಾನೆ. ನೀನು ಊಹಿಸಲ್ಲ ಆ ಹೊಸ ಕಾರ್ಯ ಯಾವ ರೀತಿ ಇರುತ್ತೆ ಎಂಬುದಾಗಿ. ಆತನು ಮಹಿಮೆ ಹೊಂದುವುದಕ್ಕೋಸ್ಕರವಾಗಿ ನಮ್ಮ ಜೀವನದಲ್ಲಿ ನೂತನವಾದ ಹೊಸ ಕಾರ್ಯವನ್ನು ಮಾಡಿ ನನ್ನ ಪರಲೋಕದ ತಂದೆಯು ಮಹಿಮೆ ಹೊಂದುವಂಥ ದೇವರಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಕಾತುರದಿಂದ ಕಾದಿದ್ದೀರಿ ನೀವು. ನಾವು ಏನು ಪ್ರಾರ್ಥನೆ ಮಾಡ್ತೇವೋ, ದೇವರು ಹೇಳ್ತಾರೆ, ನನ್ನ ನಾಮದಲ್ಲಿ ನೀವೇನು ಪ್ರಾರ್ಥಿಸಿದ್ದೀರೋ ಅದನ್ನೆಲ್ಲ ಹೊಂದಿದ್ದೇನೆ ಎಂಬುದಾಗಿ ನಂಬಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ಎಕ್ಸಾಂಪಲ್ ಆಗಿ ಒಂದು ರಕ್ಷಣೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ಕುಟುಂಬಸ್ಥರಲ್ಲಿ ಯಾರೋ ಒಬ್ಬರು ರಕ್ಷಣೆ ಹೊಂದಿರ್ಬೋದು, ಅದು ಗಂಡನೇ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಅದು ಮಾವ ಆಗಿರ್ಬೋದು, ಅದು ಸೊಸೆ ಆಗಿರ್ಬೋದು, ಯಾರೇ ಆಗಿರ್ಬೋದು. ಆ ಕುಟುಂಬದಲ್ಲಿ ಯಾರು ರಕ್ಷಣೆ ಇಲ್ವೋ ನೀವು ಪ್ರಾರ್ಥನೆ ಮಾಡಿ, ಅಪ್ಪ ನನ್ನ ಕುಟುಂಬದಲ್ಲಿ ರಕ್ಷಣೆ ಒದಗಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಅವರನ್ನು ಉಚ್ಚರಿಸಿ ನೀವು ಹೇಳುವುದು, ಅಪ್ಪ ನನ್ನ ಗಂಡನು ರಕ್ಷಣೆ ಹೊಂದಿದ್ದಕ್ಕಾಗಿ ಸ್ತೋತ್ರ, ನನ್ನ ಹೆಂಡತಿಯು ರಕ್ಷಣೆ ಹೊಂದಿದ್ದಕ್ಕಾಗಿ ಸ್ತೋತ್ರ, ನನ್ನ ನಾಮವನ್ನು ಅರಿಯುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ನಂಬಿ ಪ್ರಾರ್ಥಿಸಬೇಕು. ಸ್ಟಿಲ್ ಅವರು ನಂಬದೇ ಇರಬಹುದು, ಸ್ಟಿಲ್ ಅವರು ಅರಿಯದೇ ಇರಬಹುದು, ಅವರು ನಂಬಿ ಅವರು ಅರಿಯದೆ ಇನ್ನೂ ರಕ್ಷಣೆಗೆ ಬಾರದೇ ಇರಬಹುದು. ಆದರೆ ನಾವು ನಂಬಿ ಪ್ರಾರ್ಥಿಸುವಾಗ ಅಲ್ಲಿ ದೇವರು ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು. ಒಂದಲ್ಲ ಒಂದು ದಿನ ಅದು ನೆರವೇರುವಂತೆ ದೇವರು ಕಾರ್ಯವನ್ನು ಮಾಡ್ತಾರೆ. ಯಾಕೆ ಗೊತ್ತಾ? ನಿಮಗೆ ನಿರೀಕ್ಷೆ ಇದೆ. ಆ ನಿರೀಕ್ಷೆಯಿಂದಲೇ ನೀವು ಪ್ರಾರ್ಥಿಸ್ತಾ ಇದ್ದೀರಿ, ಹೌದಲ್ವಾ? ಅದೇ ರೀತಿಯಲ್ಲಿ ಒಂದು ಹೊಸ ಕಾರ್ಯವನ್ನು ನಮ್ಮ ಜೀವನದಲ್ಲಿ ದೇವರು ಮಾಡಲಿಕ್ಕೆ ಹೋಗ್ತಾ ಇರುವಾಗ ನೀವು ಹೇಳಬೇಕಪ್ಪ, ನನ್ನ ಜೀವನದಲ್ಲಿ ಈ ಒಂದು ಮುಂಚಾನೊಟ್ಟಿಗೆ ಮಾತನಾಡಿದ ರೀತಿಯಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಆ ಹೊಸ ಕಾರ್ಯನ ನಾನು ಹೊಂದಿಕೊಂಡಿದ್ದೇನೆ, ನಾನು ಅನುಭವಿಸ್ತಾ ಇದ್ದೇನೆ, ನಿನಗೆ ಸ್ತೋತ್ರ ಎಂಬುದಾಗಿ ನೀವು ಆರೈಕೆ ಮಾಡುವಾಗ ಖಂಡಿತವಾಗಿಯೂ ಆ ಹೊಸ ಕಾರ್ಯವನ್ನು ನೀವು ಅನುಭವಿಸ್ತೀರಿ, ನೀವು ರುಚಿ ನೋಡ್ತೀರಿ. ದೇವರು ನಿಮ್ಮನ್ನು ಒಂದು ಸಾಕ್ಷಿಯಾಗಿ ನಿಲ್ಲಿಸಿ ಉನ್ನತವಾಗಿ ಆಶೀರ್ವದಿಸ್ತಾರೆ. ಆಮೇನ್. ಈ ಒಂದು ಮಾತಿನಲ್ಲಿ ಜೀವವಿದೆ ಪ್ರಿಯರೇ. ಏನೋ ಮಾತನಾಡ್ತಾ ಇದ್ದಾರೆ, ಇದೆಲ್ಲ ಆಗುತ್ತಾ ಅಂತ ಆಲೋಚನೆ ಮಾಡಬೇಡಿ. ಇದು ಖಂಡಿತವಾಗಿ ಆಗುತ್ತೆ. ಯಾಕೆ ಗೊತ್ತಾ? ಇದು ಮನುಷ್ಯರ ಮಾತುಗಳಲ್ಲ. ಮನುಷ್ಯರ ಮಾತು ತಪ್ಪಬಹುದೇನೋ, ಆದರೆ ದೇವರ ಮಾತು, ದೇವರ ಆತ್ಮನ ಮೂಲಕ ಮಾತನಾಡುವಾಗ ಆ ಮಾತಿನಲ್ಲಿ ಜೀವ ಉಂಟು. ನೀವದನ್ನು ಅರಿಕೆ ಮಾಡುವಾಗ, ನೀವು ಅದನ್ನು ಒಪ್ಪಿಕೊಳ್ಳುವಾಗ, ನೀವು ಅದನ್ನು ಅನುಭವಿಸುವಾಗ ಖಂಡಿತವಾಗಿಯೂ ನೀವು ಅದನ್ನು ಹೊಂದಿಕೊಳ್ತೀರಿ ಪ್ರಿಯರೇ. ಅದೇ ದೇವರು ಹೇಳ್ತಾ ಇರೋದು.
ನಂಬಿಕೆಯಿಂದ ಎದುರು ನೋಡ್ರಿ. ಇಷ್ಟು 4 ತಿಂಗಳುಗಳ ಕಾಲ ಕಾದಿದ್ದೀರೇನೋ, ಆಗುತ್ತೆ 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 ಎಂಬುದಾಗಿ ಎದುರು ನೋಡ್ತಾ ಇದ್ದೀರೇನೋ, ಖಂಡಿತವಾಗಿಯೂ ಆಗುತ್ತೆ. ಖಂಡಿತವಾಗಿಯೂ ದೇವರು ನಮ್ಮನ್ನು ಉನ್ನತವಾಗಿ ನಡೆಸ್ತಾರೆ. ಮನುಷ್ಯರಾದರೂ ನಮ್ಮನ್ನು ನಷ್ಟಪಡಿಸ್ಬೇಕೆಂಬುದಾಗಿ ಆಲೋಚನೆ ಮಾಡ್ತಾರೆ, ನಮ್ಮನ್ನು ಬಾಧೆ ಪಡಿಸ್ಬೇಕೆಂಬುದಾಗಿ ಆಲೋಚನೆ ಮಾಡ್ತಾರೆ. ಜೀವ ಸ್ವರೂಪನ ಅಂತ ದೇವರು ಯಾವಾಗಲೂ ನಾವು ಉನ್ನತವಾಗಿರಬೇಕು, ಯಾವಾಗಲೂ ನಾವು ತಲೆಯಾಗಿರಬೇಕೆಂಬುದಾಗಿ ಆಲೋಚನೆ ಮಾಡ್ತಾರೆ. ಅದಕ್ಕಾಗಿಯೇ ದೇವರು ಮುಂಚಾನೆ ವಾಗ್ದಾನ ಮಾಡ್ತಿದ್ದಾರೆ. ನಿಮ್ಮ ಸಿಚುವೇಶನ್ಗಳೇನೇ ಆಗಿರ್ಬೋದು, ಎಷ್ಟೇ ಘೋರವಾದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಆ ಘೋರವಾದ ಪರಿಸ್ಥಿತಿಗಳನ್ನು, ಆ ಮಾರ್ಗಗಳನ್ನ ಸರಾಗ ಮಾಡುವಂಥ ದೇವರು ನಿನ್ನ ಪಕ್ಷದಲ್ಲಿದ್ದಾರೆ. ಒಂದು ನೂತನ ಕಾರ್ಯ, ಒಂದು ಹೊಸ ಕಾರ್ಯವನ್ನು ನಮ್ಮೆಲ್ಲರ ಜೀವನದಲ್ಲಿ ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಂಬ್ತಾ ಇದ್ದೀರಾ? ಹಾಗಿದ್ರೆ ದೇವರಿಗೆ ಮಹಿಮೆ ಸಲ್ಲಿಸಿ. ಅಪ್ಪ, ನನ್ನ ಜೀವನದಲ್ಲಿ ಹೊಸ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಆಮೇಲೆ ನೀವು ಹೊಂದಿಕೊಂಡಿದ್ದೀರಿ, ನಾವು ನಂಬ್ತಾ ಇದ್ದೇವೆ. ದೇವರು ಸಾಕ್ಷಿಯಾಗಿ ನಿಮ್ಮನ್ನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ಅನೇಕರು ತಿಳಿಸ್ತಾ ಇದ್ದೀರಿ. ನಿಮಗಾಗಿ ಖಂಡಿತವಾಗಿಯೂ ನಿಜವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸೊ ದೇವರು ನಿಮ್ಮ ಪ್ರತಿ ಅವಶ್ಯಕತೆಗಳನ್ನ, ನಿಮಗೆ ಇರುವಂಥ ಪ್ರತಿ ಅನಾರೋಗ್ಯದ ಬಂಧಕಗಳನ್ನು ದೇವರು ತೊಲಗಿಸ್ಲಿಕ್ಕಿದ್ದಾರೆ. ಸೊ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಸ್ವಸ್ಥಪಡಿಸುವಂಥ ದೇವರಾಗಿದ್ದಾರೆ. ಅದೇ ರೀತಿಯಲ್ಲಿ ಮೆಸೇಜ್ಗಳ ಒಂದು ಕಮೆಂಟ್ಗಳ ಮೂಲಕ ತಿಳಿಸಲಾರದಂಥ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಏನಿದ್ರೆ ಏನಾದ್ರು ಇರೋದಾದರೆ ನಿಮ್ಮ ಒಂದು ನಂಬರನ್ನು ಆ ಕಮೆಂಟ್ನಲ್ಲಿ ತಿಳಿಸೋದಾದರೆ ಖಂಡಿತವಾಗಿ ನಾವು ನಿಮಗೆ ಕಾಲ್ ಮಾಡಿ ನಿಮ್ಮೊಟ್ಟಿಗೆ ಮಾತನಾಡ್ತೇವೆ. ನೀವು ನಮ್ಮೊಟ್ಟಿಗೆ ಆ ವಿಜ್ಞಾಪನೆಗಳನ್ನು ಹಂಚಿಕೊಳ್ಬೋದು. ನಿಮಗಾಗಿ ನಾವು ಭಾರವುಳ್ಳವರಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಮತ್ತೊಂದು ವಿಶೇಷವಾದ ವಿಚಾರ ಏನಂದರೆ, ಯಾವ ರೀತಿ ಕನ್ನಡ ವಾಗ್ದಾನಗಳನ್ನು ನೀವು ನೋಡ್ತಾ ಇದ್ದೀರೋ ಅದೇ ರೀತಿ ತೆಲುಗು ವಾಗ್ದಾನಗಳು ಕೂಡ ಬರ್ತಾ ಇದ್ದಾವೆ. ಅದೇ ಒಂದು ನಮ್ಮ ಒಂದು ಸೇವೆ ಆದಂಥ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲಲ್ಲಿಯೇ ತೆಲುಗು ವಾಗ್ದಾನಗಳು ಕೂಡ ಬರ್ತಾ ಇದೆ. ನಿಮಗೆ ತಿಳಿದಂಥ ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಬಂಧುಗಳೇ ಆಗಿರ್ಬೋದು, ನಿಮಗೆ ಪರಿಚಯಸ್ಥರೇ ಯಾವುದೇ ಆಗಿರ್ಬೋದು, ತೆಲುಗಿನವರು ಗೊತ್ತಿರೋದಾದರೆ ಆ ಒಂದು ವಾಗ್ದಾನಗಳನ್ನ ಅವರಿಗೆ ಶೇರ್ ಮಾಡಿ, ಅವರು ಕೂಡ ದೇವರ ಮಾತುಗಳನ್ನ ಕೇಳಿ ಅವರು ಕೂಡ ಮಾನಸಾಂತರ ಹೊಂದಬಹುದು, ದೇವರನ್ನ ಅರಿತುಕೊಳ್ಬೋದು. ನಿಮ್ಮ ಮೂಲಕ ಒಂದು ಆತ್ಮ ಅದು ರಕ್ಷಿಸಲ್ಪಡಬಹುದು. ಅನೇಕರು ದೇವರ ಕಡೆಗೆ ತಿರುಗ್ಬೋದು. ಆಮೇಲೆ ಹಾಗಿದ್ರೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನ ಅಂತ ದೇವರೇ, ಮಹೋನ್ನತನಿಗೆ ಸ್ತೋತ್ರ. ಜೀವ ಸ್ವರೂಪನ ಅಂತ ದೇವರೇ ಸ್ತೋತ್ರ. ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನ ಒಟ್ಟಿಗೆ ಮಾತನಾಡಿದ್ದೀರಿ, ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ, ನಾವು ಅದನ್ನು ಅನುಭವಿಸ್ತಾ ಇದ್ದೇವಪ್ಪ, ಅದಕ್ಕಾಗಿ ಸ್ತೋತ್ರ. ಇವಾಗ ನೋಡ್ತಂಥ ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಕಾರ್ಯನ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಕರಗಳಿಗೆ ಒಪ್ಪಿಸಿಕೊಟ್ಟು ನಜರೇತಿನ ಜೀವಳ ನಾಮದಲ್ಲಿ ಬೇಡಿದ್ದೆಲ್ಲವೂ ಹೊಂದಿಕೊಂಡಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.